7000 ನಾಟಿ ಮಾಡಿದ್ದಾರೆ. ಈ ತೋಟಕ್ಕೆ ಇವು ನಮ್ಮ ಆಡ್ಶಾಪ್ ಸಂಸ್ಥೆಯ ಸಾವಯವ ಗೊಬ್ಬರಗಳಾದ DNC90, ಕ್ರಾಪ್ ಸುಧಾ, ಭೂಮಿ ಸುಧಾ, ASP90, 3B ಬೂಸ್ಟರ್, ಕ್ರಾಪಿಟ ಇದನ್ನ ಹಂತವಾಗಿ ಇವತ್ತು ಸ್ಟಾರ್ಟಿಂಗ್ ಬೆಡ್ಡಿಂದ ಹಿಡಿದು ಇವತ್ತು ಹಾರ್ವೆಸ್ಟಿಂಗ್ ಮಾಡ್ತಿದ್ದಾರೆ. ಇವತ್ತು ಮೊದಲನೇ ಕಟಾವ್ ಮಾಡ್ತಿದ್ದಾರೆ. ಆ ಕಟಾವ್ ಮಾಡೋ ಗಂಟನು ನಾನಿವತ್ತು ಈ ಬೆಳೆಗೆ ಸಂಪೂರ್ಣ ನಮ್ಮ ಆಡ್ಶಾಪ್ ಸಂಸ್ಥೆ ಸಾವಯವ ಗೊಬ್ಬರಗಳನ್ನ ಎಲ್ಲ ಕೊಟ್ಟಿದ್ದೀನಿ. ಮತ್ತು ಅವರು ನಾನು ಹೇಳಿದ ಪ್ರಕಾರನೇ ಅವರು ನ್ಯೂಟ್ರಿಯನ್ಸ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದರಲ್ಲಿ ಎಷ್ಟು ಅದ್ಭುತ ರಿಸಲ್ಟ್ ಬಂದಿದೆ ಅಂತಂದ್ರೆ ಈಗ ಅವ್ರ ಬಾಯಲ್ಲೇ ಕೇಳ್ತೀನಿ, ನೋಡ್ತಾ ಇರ್ಬೋದು, ಅವ್ರ ಹತ್ರನೇ ಮಾತಾಡ್ತೀನಿ. ನೋಡಿ, ಕಾಯಿಗಳು ಸೆಟ್ಟಿಂಗ್ ಆಗಿರ್ಬೋದು, ಕಾಣಿಸ್ತೈತಲ್ಲ, ಮತ್ತೆ ಫ್ಲವರಿಂಗ್ ಸೆಟ್ಟಿಂಗ್ ಆಗಿರ್ಬೋದು. ನೋಡಿ, ಇದು ಮೊದಲನೇ ಕಟಾವ್. ಇವತ್ತು ಕಾಯಿಗಳೆಲ್ಲ ಹೆಂಗ್ ಸೆಟ್ಟಿಂಗ್ ಆಗಿದೆ, ಮತ್ತೆ ಕುಡಿ ಕೂಡ ಎಷ್ಟು ಇನ್ನೂ ಆರೋಗ್ಯವೂ ಇದೆ, ಮತ್ತೆ ಎಷ್ಟು ಫ್ಲವರಿಂಗ್ ಸೆಟ್ಟಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂತ ನೋಡ್ತಾ ಇರ್ಬೋದಲ್ಲ, ಈಗ ಆಲ್ರೆಡಿ ಮೊದಲು ಒಂದು ತಂತಿ ಹಾಕಿದ್ರು. ಇವತ್ತು ಟೆಂಪರೇಚರ್ ಇವತ್ತು 38-39 ಟೆಂಪರೇಚರ್ ಕೂಡ ಇವತ್ತು ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಇದು ಮೊದಲನೇ ತಂತಿ ಮೇಲೆ ಇನ್ನೊಂದು ದಾರ ಹಾಕಿದ್ದಾರೆ. ಯಾಕಂದ್ರೆ ಅಷ್ಟು ಹೈಟ್ ಬೆಳವಣಿಗೆ ಕೂಡ ಬಂದಿದೆ, ಅಷ್ಟು ಬೆಳವಣಿಗೆ ಹೋಗ್ತಾನೆ ಇದೆ. ಮತ್ತೆ ಕುಡಿಗಳು ಆರೋಗ್ಯಗಿದೆ, ಫ್ಲವರಿಂಗು ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ, ಎಲ್ಲೂ ಕೂಡ ಫ್ಲವರಿಂಗ್ ಡ್ರಾಪ್ ಇಲ್ಲ, ಮತ್ತೆ ಕುಡಿನೂ ಕೂಡ ಎಲ್ಲೂ ಡ್ರಾಪ್ ಆಗಿಲ್ಲ. ಯಾಕಂದ್ರೆ ಇವತ್ತು ಇಂಥ ಟೆಂಪರೇಚರ್ ಅದ್ಭುತ ಬೆಳೆ ಬೆಳೆದಿದ್ದಾರೆ. ಅವ್ರ ಹತ್ರನೇ ಮಾತಾಡ್ತೀನಿ. ನಮಸ್ತೆ ರಾಜೇಗೌಡರಿಗೆ. ಈಗ ನೀವು ಹಿಂದೆ ಬೆಳೆ ಬೆಳೀತಿದ್ಕು ಇವತ್ತು ನಾವು ಇದು ಪರಿಚಯ ಆಗಿ ಆಲ್ರೆಡಿ ನೀವು 1 ವರ್ಷ ಆಯ್ತು. 1 ವರ್ಷದಿಂದ ನಂತರ ಈಗ ಇದು 3ನೇ ಬೆಳೆಸಲ್ವಾ? ಫಸ್ಟ್ 2 ಸಲ ಬಿನಿಸು ಬಳಸಿದ್ರಿ, ಇದು 3ನೇ ಸಲ ಟೊಮೆಟೊ ಬೆಳೆಸಿದ್ರ. ಈ ಪ್ರಾಡಕ್ಟ್ ಬಳಸಿದ ನಂತರ ಇಂತೆ ಬೆಳೆ ಬೆಳೀತಿದ್ಕು ಈ ಪ್ರಾಡಕ್ಟ್ ಬಳಸಿ ಬೆಳೀತಾ ಇರೋದಕ್ಕೂ ಯಾವ ತರ ಬೆಳೆಗಳು ಬೆಳೀತಾ ಇರೋದಕ್ಕೂ ಏನ್ ಡಿಫರೆನ್ಸ್ ಕಾಣ್ತು? ಈ ಬೆಳೆಗಳು ಎಷ್ಟು ಅದ್ಭುತ ಬಂದಿದೆ ಅಂತ ನಿಮ್ ಬಾಯಲ್ಲಿ ಕೇಳ್ಬೋದಾ? ಇದು ಮಾಮೂಲಿ ಒಂದ್ ತಂತಿ ಲಾಸ್ಟ್ ನಿಂತಿತ್ತು. ಓಕೆ, ಒಂದ್ ತಂತಿ ನಿಂತಿತ್ತು ಅಂದ್ರೆ ತೋದಿ ಎಲ್ಲ ಹೋಗ್ಬಿಡ್ತಿತ್ತು. ಓಕೆ, ಲಾಸ್ಟ್ ಆಯ್ತಿತ್ತು. ಓಕೆ, ಇವಾಗ ನಿಮ್ಮ ಔಷಧಿಯಿಂದ ಗೊಬ್ಬರಗಳು ನೀವು ಕೊಡೋ ಅಂತ ನ್ಯೂಟ್ರಿಯನ್ಸ್ ನಾನೇನು ಯಾವ ರೀತಿ ಯಾವ್ಯಾವ ಗೊಬ್ಬರ ಬಳಸಿ ಅಂತ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ರೆ ಅದೇ ತರ ಮಾಡಿದ್ರ? ನಿಮ್ದೇ ಇದು. ಹೌದು, ನಮ್ದೇ ಗೊಬ್ಬರ, ನಮ್ಮ ಆಡ್ಶಾಪ್ ಸಂಸ್ಥೆ ಗೊಬ್ಬರ ಬಳಸಿದಿರಾ. ಆಮೇಲೆ NPK ಕೊಟ್ಟಿದ್ದೀರಾ ಸ್ವಲ್ಪ ಪ್ರಮಾಣದಲ್ಲಿ. ನಾವ್ ಹೇಳೋ ತರ ಮಾಡಿದೀವಿ ಪಟಾಸ್ ಸಂಸ್ಥೆ. ಯಾಕಂದ್ರೆ ಇವತ್ತು ನೋಡಿ, ಬೇರೆ ಅಮೃತ್ ತಳಿ ಬೇರೆ ಈರುಳ್ಳಿ ಕಲರ್ ಬಂದೈತೆ. ನಿಮ್ಮ ಅಕ್ಕಪಕ್ಕ ತೋಟದಲ್ಲಿ ಈರುಳ್ಳಿ ಕಲರ್ ಬಂದೆ, ರೋಸ್ ಕಲರ್ ಬಂದೈತೆ. ಯಾಕಂದ್ರೆ ಇದು ಎಲ್ಲೂ ಕೂಡ ಯಾವುದೇ ರೀತಿ ಈರುಳ್ಳಿ ಇದಿಲ್ಲ. ಈರುಳ್ಳಿ ಬರೋದಾವಲಿ ಮತ್ತೆ ಜಾಂಡಿಸ್ ಕಲರ್ ಬರೋದು ಯಾವುದೇ ಇಲ್ಲ. ಒಂದೇ ಒಂದು ಹಣ್ಣು ಕೂಡ ಇವ್ರು ಬಂದಿಲ್ಲ. ಹಾಗಾಗಿ ತುಂಬಾ ಖುಷಿ ಪಟ್ಟು ಇವತ್ತು ನನ್ನ ಕರೆಸಿ ಇವತ್ತು ವಿಡಿಯೋ ಮಾಡ್ತಿದ್ದಾರೆ. ಏನಂತೀರಾ 4 ಜನ ರೈತರಿಗೆ ಈ ಪ್ರಾಡಕ್ಟ್ ಬಗ್ಗೆ ಏನಂತೀರಾ? ಈ ಪ್ರಾಡಕ್ಟ್ ಬಗ್ಗೆ ಏನಂತೀರಾ ನೀವು? ಈಗ ನಾವು ಪ್ರಾಡಕ್ಟ್ ಬಳಸಿದ್ರಲ್ಲ, ಇದಕ್ಕೆ ಏನಂತೀರಾ ನಿಮ್ಮ ಅನುಭವ? ಸುಮಾರು ಜನ ಬಂದು ನೋಡ್ಕೊಂಡು ಹೋಗಿ ನಿಮ್ ಔಷಧ ತಗೋಬೇಕು ಅಂತ ಹೇಳ್ತಾವ್ರೆ. ಹೌದಾ? ಈಗ ಈ ಪ್ರಾಡಕ್ಟ್ ಈಗ ಒಳ್ಳೆ ರಿಸಲ್ಟ್ ಐತೆ ತಾನೆ? ಒಳ್ಳೆ ರಿಸಲ್ಟ್ ಐತೆ, ಎಲ್ರು ಬಳಸಬಹುದು, ಧೈರ್ಯವಾಗಿ ಎಲ್ರಿಗೂ ಖಂಡಿತ ಬಳಸಬಹುದು. ಯಾಕಂದ್ರೆ ಪಾಪ ಅವರು ಫಸ್ಟ್ ಟೈಮ್ ಇದು ಇವ್ರಿಗೆ ಅಂದ್ರೆ ವಿಡಿಯೋದಲ್ಲಿ ಎಲ್ಲೂ ಇದು ಮಾಡದಿರೋದಕ್ಕೆ ಅವ್ರಿಗೆ ಇಲ್ಲ ಔಷಧಿ ಅಂಗಡಿ. ಹೌದು, ಔಷಧಿ ಅಂಗಡಿ 7 ಮೇಂಟೈನ್ ಮಾಡ್ಕೋಬಹುದು. ಎಸ್, ಈಗ ನೀವು ಜಮೀನಿಗೆ ಬಂದು ಕೊಟ್ಟ ಮೇಲೆ ಗಿಡ ಡೆವಲಪ್ ಆದು ಇಳುವರಿನೂ ಬಂತು, ಚೆನ್ನಾಯ್ತು. ಇಳುವರಿನೂ ಚೆನ್ನಾಗೈತೆ, ಒಳ್ಳೆ ಇದೈತೆ. ನೋಡಿ, ಇದು ಆಲ್ರೆಡಿ ತೂಕ ಆಗಿ ಬಿದೋಗ್ಬಿಟ್ಟೈತೆ. ಇದು ನೋಡ್ತಾ ಇರ್ಬೋದು ಇವತ್ತು ತೋಟಗಳು ಕಣ್ಮುಂದೆನೆ. ಇವತ್ತು ಟೆಂಪರೇಚರ್ 38-39 ಅಂತ ಟೆಂಪರೇಚರ್ ಬೆಳೆದಿರುವಂತ ಇದು ಅಮೃತ್ ತಳಿ ಅಂತ ಹೇಳ್ಬಿಟ್ಟು 7000 ನಾಟಿ ಇದೆ ಇದರಲ್ಲಿ.